ಕೊಟ್ಟಿದ್ದಾರೆ. ಡಬಲ್ ಬೆಂಚ್ ಇದೆ, ಅದ್ರ ಮೇಲೆ ಫುಲ್ ಬೆಂಚ್ ಇದೆ, ಅದರ ಮೇಲೆ ಸುಪ್ರೀಂ ಕೋರ್ಟ್ ಇದೆ ಅಲ್ವಾ. ನ್ಯಾಯಾಂಗದ ಬಗ್ಗೆ ನಮಗೆ ನಂಬಿಕೆ ಇದೆ. ಹೋರಾಟ ಮಾಡಿ ರಾಜ್ಯಪಾಲರ ಪ್ರಸ್ತಾಪ ತನಿಖೆಗೆ ಅನುಮತಿ ಪ್ರಕಾರ ಮೊಬೈಲ್ ಆಫ್ ಮಾಡಿ ಅದರೇನು ಹುರುಳಿಲ್ಲ ಆದರೂ ಕೂಡ ಸಿಂಗಲ್ ಬೆಂಚ್ ಕೊಟ್ಟಿದ್ದಾರೆ. ನಾವು ಎಲ್ಲೋ ಪ್ರಶ್ನೆ ಮಾಡಬೇಕಂದ್ರೆ ಡಬಲ್ ಬೆಂಚ್. ಈಗ ನೈತಿಕತೆ ಮತ್ತು ಹಿನ್ನಡೆ ಯಾವುದೂ ಇಲ್ಲ. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ತಾವೇನಾದ್ರು ಕೇಳ್ತೀರಾ ಸರ್, ರಾಜೀನಾಮೆ ಕೊಡಿ, ನಮ್ಗೆ ಅವಕಾಶ ಕೊಡಿ ಅಂತ? ಇಲ್ಲ, ಅವರೇ ಇರಬೇಕು, ಅವರೇ ಇರಬೇಕು. ಎಲ್ಲ ಶಾಸಕರು ಅವ್ರ ಜೊತೆಲಿದ್ದೀವಿ, ಎಲ್ಲ ಸಚಿವರು ಅವ್ರ ಜೊತೆಲಿದ್ದೀವಿ. ನಮ್ಮ ಇಡೀ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಅವ್ರ ಜೊತೆ. ಸನ್ನಿವೇಶ ಬರೋದಿಲ್ಲ ಅಂತ ಹೇಳ್ತಿದ್ರೆ ಸರ್, ರಾಜೀನಾಮೆ ಸನ್ನಿವೇಶ ಬರೋದಿಲ್ಲ ಅಂತ ಹೇಳ್ತಾ ಇದ್ರೆ ಹೈಕಮಾಂಡ್ ಹೇಳಿದ್ದಾರೆ. ರಾಜ್ಯಪಾಲರ ಮುಖಾಂತರ ದೇಶದ ಎಲ್ಲ ಭಾಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ, ದೆಹಲಿಯಲ್ಲಿ ಮಾಡಿದ್ದಾರೆ, ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಮಾಡ್ತಾರೆ, ಪಂಜಾಬಲ್ಲಿ ಮಾಡಲಿಕ್ಕಿದ್ದಾರೆ, ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದಾರೆ. ವಿಪಕ್ಷಗಳು ಎಲ್ಲೆಲ್ಲಿ ಅಧಿಕಾರ ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಎಲ್ಲ ಸರಿ ಕೊಟ್ಟಿರೋದು ಹೈಕೋರ್ಟ್ ಆದೇಶ ಆಗಿರೋದು ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪಿದೆ ಅಂತ ಹೈಕೋರ್ಟ್ ಏನು ಹೇಳಿಲ್ಲ, ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯದಲ್ಲಿ ನಮ್ಮ ವಕೀಲರ ಪ್ರಕಾರ ಆ ತನಿಖೆ ಅವಶ್ಯಕತೆ ಈಗ ರಾಜಕೀಯವಾಗಿ ಹೋರಾಟ ಮಾಡ್ತೀರಾ ಸರ್? ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಿ ಷಡ್ಯಂತ್ರ ಅನ್ನೋ ರಾಜಕೀಯವಾಗಿ ಹೋರಾಟ ಮಾಡ್ತೀರಾ, ಮಾಡಲೇಬೇಕಲ್ಲ. ಪಕ್ಷಗಳು ರಾಜೀನಾಮೆ ಕೊಡಿ, ವಿಪಕ್ಷದವರು ಫಸ್ಟ್ ಅವರೆಲ್ಲ ಮಾಡಿದ್ರಲ್ಲ ಹಿಂದೆ ತಪ್ಪುಗಳು. ಈಗ 4 ಜನದ್ದು ಇದೆಯಲ್ಲ ಮುಖ್ಯಮಂತ್ರಿಗಳಿಗೆ, ಯಾರು ಗೌರ್ನರ್ ಅವ್ರ ಹತ್ರ, ಯಾರೋ ಜನಾರ್ದನ್ ರೆಡ್ಡಿ ಅವ್ರದ್ದು, ಜೊಲ್ಲೆ ಅವ್ರದ್ದು, ಮತ್ತು ಕುಮಾರಸ್ವಾಮಿ ಅವ್ರದ್ದು, ಮತ್ತು ಇವರು ನಿರಾಣಿ ಅವ್ರದ್ದು, ಈಗ ಇತ್ತೀಚೆಗೆಲ್ಲ ಬಂತಲ್ಲ ಯಾರ್ದು ಡಿನೋಟಿಫಿಕೇಶನ್ಸು, ಅದನ್ನೆಲ್ಲ ತನಿಖೆ ಮಾಡಲಿ ಅಂತ ಹೇಳಿ ಅವರು ನಿಮ್ಮ ಕಾಂಗ್ರೆಸ್ ಸರ್. ಈಗ ಸರ್ ಹೈಕಮಾಂಡ್ ರಾಜೀನಾಮೆ ಕೇಳಕ್ಕೆ ಮುಂದಾಗಿ ಹೈಕಮಾಂಡ್ ರಾಜೀನಾಮೆ ಯಾಕೆ ಕೇಳ್ತಾರೆ? ಕೇಳೋದಿಲ್ಲ, ಖಂಡಿತ ಕೇಳ್ತಾರೆ.